ಇವತ್ತು ಈ ಹೋರಾಟ ಸ್ಥಳಕ್ಕೆ ನಮ್ಮ ಶ್ರೀಮಾನ್ಯ ನಮ್ಮ ಅಡಿಷನಲ್ ಡಿ ಸಿ ಆಗಿರ್ತಕ್ಕಂಥ ಮೇಡಮ್ ಅವರು ಈ ಸ್ಥಳಕ್ಕೆ ಬಂದಿದ್ದಾರೆ. ಮೇಡಮ್ ಅವರಲ್ಲಿ ಒಂದು ಚಿಕ್ಕ ಮನವಿ ಇದು ಆಗ್ತೈತೆ ಅನ್ನೋ ಒಂದು ಮಟ್ಟಕ್ಕೆ ಇಲ್ಲಿ ಚಿಕ್ಕದಾಗೇನೆ ಇದನ್ನ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಈ ಜಿಲ್ಲೆಯಲ್ಲಿ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮೇಡಮ್ನವರೇ, ಏನಿವತ್ತು ಈ ಹಿಂದೆಯಿಂದನೂ ಕೋಲಾರ ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ಜನಾಂಗ ಇರತಕ್ಕಂಥ ಜಿಲ್ಲೆ ಇದು. ಒಂದು ಹೋರಾಟಗಳ ತವರೂರು ಅನಿಸ್ಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಇವತ್ತು ಒಂದು ರಾಜ್ಯದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಯಾವುದೇ ಒಂದು ದಲಿತ ಅಧಿಕಾರಿ ಇಲ್ಲಿಗೆ ಬರಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಹಿಂದೆಯಿಂದನೂ ಮೇಲ್ವರ್ಗದ ಅಧಿಕಾರಿಗಳು ಯಾರಾದರೂ ಬಂದು ಉನ್ನತ ಮಟ್ಟದಲ್ಲಿ ಯಾರಾದರೂ ಕೂತ್ಕೊಂಡಾಗ ಯಾವುದೇ ಒಂದು ಪ್ರತಿಭಟನೆಗಳು ಇರೋದಿಲ್ಲ, ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ, ಅವರ ಕಾರ್ಯಕಲಾಪಗಳು ಚೆನ್ನಾಗಿ ನಡೀತಾ ಇರ್ತವೆ. ಆದರೆ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲಾಗಿರ್ಬೋದು, ಅಧಿಕಾರಿಗಳು ಬಂದು ಒಂದು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಮೇಲ್ವರ್ಗದ ಜನ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಆ ದಲಿತ ವರ್ಗದ ಅಧಿಕಾರಿಗಳನ್ನ ಕೆಲಸ ಮಾಡಲಿಕ್ಕೆ ಈ ಕೋಲಾರ ಒಂದು ಜಿಲ್ಲೆಯಲ್ಲಿ ಬಿಡ್ತಾ ಇಲ್ಲ ಅಂತೇಳಿ ನಮ್ಮ ಗಮನಗಳಿಗೆ ಬಂದಿದೆ. ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ 3 ಭಾಗ ಒಂದು ಮೀಸಲಾತಿ ಕ್ಷೇತ್ರಗಳಿದ್ದಾವೆ, 3 ತಾಲೂಕುಗಳು ಬಂದು ಜನರಲ್ ಕ್ಷೇತ್ರಗಳಿದ್ದಾವೆ. ಅಂತ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ರೆ ಯಾವೊಂದು ಮುಖಂಡರು ಸಹ ದಲಿತ ಸಮುದಾಯದ ಮುಖಂಡರು ಯಾರನ್ನು ನೋಡ್ಕೊಂಡಿರೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತೊಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದ್ರೆ ಈ ಹಿಂದೆ ಇದ್ದಂತ ಒಂದು ವೆಂಕಟೇಶ್ವರಮ್ಮ ಮೇಡಮ್ ಅವರಿದ್ದಾಗನು ಅಷ್ಟೇ, ಆಗ ಘನ ಸರ್ಕಾರ ಏನೋ ಒಂದು PTCL ಆಕ್ಟ್ ಅಲ್ಲಿ ಇರ್ತಕ್ಕಂಥ ಕೇಸುಗಳನ್ನ ಕೂಡಲೇ ಬೇಗ ಇತ್ಯರ್ಥ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಆದೇಶ ಮಾಡಿದಾಗ ಆದಷ್ಟು ಬೇಗ ಅಧಿಕಾರಿ ವರ್ಗನು ಅದಕ್ಕೊಂದು ಬೆಲೆ ಕೊಡಬೇಕು, ಸಚಿವರಿಗೊಂದು ಗಮನ ಕೊಡಬೇಕು, ಆಯುಕ್ತರಿಗೊಂದು ಗಮನ ಕೊಡಬೇಕು. ಆ ಎಲ್ಲಾ ರೀತಿಯಲ್ಲೂ ಆ ಒಂದು PTCL ಕೇಸುಗಳಾಗಿರ್ಬೋದು, LNO ಆಗಿರ್ಬೋದು, LND RU ಆಗಿರ್ಬೋದು, CR ಆಗಿರ್ಬೋದು, ಇಂಥ ಒಂದು ಕೇಸುಗಳನ್ನ ಇವತ್ತು ಬಹಳಷ್ಟು ಬೇಗ ಬಗೆಹರಿಸಿ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯನ್ನ ಪ್ರಥಮ ಜಿಲ್ಲೆಯಾಗಿ ಇವತ್ತು ಗೌರವ ತಂದು ಕೊಟ್ಟಿದೆ. ಅಂತ ಒಂದು ಕೇಂದ್ರ ಸ್ಥಾನದಲ್ಲಿ ಇವತ್ತು ಒಂದು ಒಳ್ಳೆ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಂದು ನೆಪಗಳನ್ನು ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಹೋರಾಟಗಳು ಮಾಡೋದು ಇದು ನಾವು ಯಾರನ್ನು ಸಹಿಸೋದಿಲ್ಲ. ಯಾಕೆ ಅಂತಂದ್ರೆ ತಪ್ಪಿದ್ರೆ ಎಲ್ಲರೂ ಸೇರಿ ಪ್ರಶ್ನೆ ಮಾಡೋಣ, ತಪ್ಪಿಲ್ಲ ಅಂತಂದಾಗ ಏಕಾಏಕಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ನಾವು ಯಾರನ್ನು ನೋಡ್ಕೊಂಡಿರೋದಿಲ್ಲ. ಇಡೀ ಜಿಲ್ಲೆಯಲ್ಲಿ ಇವತ್ತು ದಲಿತ ಸಮೂಹ ಅತಿ ಹೆಚ್ಚಾಗಿದೆ. ನಿಮ್ಮ ಕಾರ್ಯಕಲಾಪಗಳಿಗೆ ನಾವು ಯಾರನ್ನು ತೊಂದರೆ ಕೊಡೋದಿಲ್ಲ. ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಏನಾದರೂ ಇದ್ರೆ ನಿಮ್ಮ ದೊಡ್ಡ ಮಟ್ಟದ ಅಧಿಕಾರಿಗಳಲ್ಲಿ ಕೂತು ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ನಾವು ಮುಂದೊಂದು ದಿನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಇದ್ದಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಹಾಗೇನಾದ್ರೂ ಇದ್ದಿದ್ದ ಪಕ್ಷದಲ್ಲಿ ನೀವೇನಾದ್ರೂ ಮುಂದುವರಿಯೋದಾದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ನಾವು ಕೊಂಡೊಯ್ಬೇಕಾಗ್ತದೆ ಈ ಒಂದು ಪ್ರತಿಭಟನೆಯನ್ನ ಅಂತ ಹೇಳ್ತಾ ಇವತ್ತು ಈ ಮನವಿಯನ್ನ ಓದಿ ಮಾನ್ಯ ಮೇಡಮ್ ಅವರು ಕೊಡ್ತಾ ಇದ್ದೀವಿ. ಇದನ್ನ ಮನವಿ ಸ್ವೀಕರಿಸಿ ನಮ್ಮ ಅಡಿಷನಲ್ AC ಅಧಿಕಾರಿಗಳಾಗಿತ್ತಂತವ್ರಿಗೆ ತಾವುಗಳೆಲ್ಲಾನು ರಕ್ಷಣೆ ಇರಬೇಕು. ಅವರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ತಾವೂ ಕ್ರಮ ಕೈಗೊಳ್ಬೋದು, ರಾಜ್ಯ ಸರ್ಕಾರಕ್ಕೆ ಬರೀಬಹುದು ಅಂತ ಹೇಳ್ತಾ ಈ ಮನವಿಯನ್ನ ಓದ್ಕೊಡ್ತೀವಿ. ಮೇಡಮ್ ರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ ವಿಷಯ, ಕೋಲಾರ ಜಿಲ್ಲೆಯಲ್ಲಿ ದಲಿತ ನಿಷ್ಠಾವಂತ ಅಧಿಕಾರಿಗಳ ವಿರುದ್ಧ ನಿರಂತರ ಷಡ್ಯಂತ್ರಕ್ಕೆ ಖಂಡನೆ. ಕೋಲಾರ ವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಮೇಡಮ್ ರವರ ವಿರುದ್ಧ ನಡೆದಿರುವ ಬ್ಲಾಕ್ ಮೇಲ್ ನಿಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಗೆ ನಿರಂತರವಾಗಿ ಅಡ್ಡಿಯುಂಟು ಮಾಡುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಉಪವಿಭಾಗಾಧಿಕಾರಿಗಳು ಡಾಕ್ಟರ್ ಮೈತ್ರಿ ಮೇಡಮ್ ರವರ ವಿರುದ್ಧ ಇತ್ತೀಚೆಗೆ ನಡೆದಿರುವ ಘಟನೆಗಳೇ ಇದಕ್ಕೆ ಸಾಕ್ಷಿಯಾಗಿದೆ. ಸಂವಿಧಾನದ ಅಡಿಯಲ್ಲಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳಲ್ಲಿರುವ ಅದೆಷ್ಟೋ ದಕ್ಷ ಮತ್ತು ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಕಿರುಕುಳ
ಹತ್ಯೆಗಳು ನಡೆದಿದ್ದು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅದೆಷ್ಟೋ ಕಾರಣದಂಥ ಕೈಗಳು ಅವರ ವಿರುದ್ಧ ಕೆಲಸ ಮಾಡುತ್ತಿರುತ್ತವೆ. ಕೋಲಾರ ಜಿಲ್ಲೆಯ ರಾಜ್ಯದ ಗಡಿ ಭಾಗವಾಗಿದ್ದು ಅದರಲ್ಲಿಯೂ ಬರಪೀಡಿತ ಪ್ರದೇಶವಾಗಿದ್ದು ಜಿಲ್ಲೆಯಾದ್ಯಂತ ಅಮಾಯಕ ರೈತಾಪಿ ವರ್ಗ ಮತ್ತು ಅಮಾಯಕ ದಲಿತ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ. ಇಂತಹ ಜಿಲ್ಲೆಯಲ್ಲಿ ಕೋಲಾರ ವಿಭಾಗಾಧಿಕಾರಿಗಳು ಹಾಗೂ ಉಪ ವಿಭಾಗ ದಂಡಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡಂತಹ ದಕ್ಷ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾದ ಡಾಕ್ಟರ್ ಮೈತ್ರಿ ಮೇಡಮ್ ರವರು ಎಲ್ಲ ವರ್ಗದ ರೈತರ ಜಮೀನಿನ ಸಮಸ್ಯೆಗಳನ್ನು, ವಿಶೇಷವಾಗಿ SC ST OBC ಬಡ ರೈತರ ಜಮೀನಿನ ಸಮಸ್ಯೆಗಳನ್ನು ಹಾಗೂ ಇತ್ತೀಚೆಗೆ ಜಾರಿಗೆ ಬಂದಂತಹ PTCL ಕಾಯ್ದೆ ಹಾಗೂ RA ಹಾಗೂ LND ಪ್ರಕರಣಗಳನ್ನು ಸಮರ್ಪಕವಾಗಿ ಕಾನೂನಿನ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಬಗೆಹರಿಸುತ್ತಿದ್ದು, ಈ ವಿಚಾರದಲ್ಲಿ ಕಾಣದ ಕೈಗಳಿಂದ ಈ ದಕ್ಷ ಮತ್ತು ನಿಷ್ಠಾವಂತ ಅಧಿಕಾರಿಗಳ ಮೇಲೆ ವಿನಾಕಾರಣ ಸುಳ್ಳು ಆಪಾದನೆಗಳು, ಕಿರುಕುಳ ನಡೆಯುತ್ತಿದ್ದು, ಪ್ರಾಮಾಣಿಕವಾಗಿ ಸಾರ್ವಜನಿಕರ ಕೈ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಕೋಲಾರ ಉಪ ವಿಭಾಗಾಧಿಕಾರಿಗಳಾದಂತಹ ಡಾಕ್ಟರ್ ಮೈತ್ರಿ ಮೇಡಮ್ ರವರು ನಿರ್ಭಯವಾಗಿ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು ನಿರ್ವಹಿಸಲು ಅವರಿಗೆ ಬೆನ್ನೆಲುಬಾಗಿ ನಿಂತು ಅಂತಹ ನಿಷ್ಠಾವಂತ ಅಧಿಕಾರಿಗಳು ಜನಸೇವೆ ಮಾಡಲು ಅನುವು ಮಾಡಿಕೊಡಲು ತಮ್ಮಲ್ಲಿ ಮನವಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141106665.